ನಾನು ಕರ್ನಾಟಕದಲ್ಲಿ ಮಾತ್ರ ರಾಜ ಅಲ್ಲ, ನಾನು ಎಲ್ಲಿ ಕಾಲಿಡ್ತೀನೋ ಅಲ್ಲೆಲ್ಲ ನಾನೇ ರಾಜ. ನೀನು 100 ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು 100 ಸಲನೂ ನಾನೇ ಹೊಡೆಯೋದು. ನಾನು ಹೊಡೆದ್ರೆ ನಾಳೆ ಪೇಪರಲ್ಲಿ ಅದೇ ಹೆಡ್ಲೈನ್ಸ್. ಬಗ್ಗೆ ಹೆಂಗ ಅನಿಸ್ತದೆ? ಅಣ್ಣ, ನಾನು ದೊಡ್ಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ. ವರ್ಷ ಪಿಕ್ಚರ್ ಹಾಕ್ತಿರ್ತಾರ, ನಾನು ಬಂದು ನೋಡ್ತಿರ್ತೀನಿ. ಆಮೇಲೆ ಬಾಸ್ ಬರ್ತ್ಡೇ ದಿನ ಅದ ಕೇಕ್ ತಗೊಂಡು ಸೆಲೆಬ್ರೇಟ್ ಮಾಡ್ತೀನಿ ಅನಾಥಾಶ್ರಮಕ್ಕೆ. ಆಮ್ಯಾಗ ಹಣ್ಣು ಅದೆಲ್ಲ ಒಯ್ದಿರ್ತೀನಿ. ಸೂಪರ್ ಬ್ರೋ, ಸೂಪರ್, ಒಳ್ಳೇದಾಗಿ. ಅವರು ದೈಹಿಕವಾಗಿ ನಿಮ್ಮ ಜೊತೆ ಇಲ್ಲಲ್ಲ, ಆದ್ರೂ ಆ ಫೀಲಿಂಗ್ ಹೆಂಗ ಅನ್ಸುತ್ತೆ ಇವಾಗ? ಏನಿಲ್ಲ ಅಣ್ಣ, ಇಲ್ಲ ಅಂತಾನೆ ತಿಳ್ಕೊಂಡಿಲ್ಲ. ಯಾವಾಗಲೂ ನಮ್ಮ ಜೊತೆ ಇರ್ತಾರ. ಅದನ್ನ ಆಮೇಲೆ 10 ಸಲ ಮೀಟ್ ಆಗಿದ್ದೀನಿ ಅವ್ರು. ಹೌದಾ? ಶೂಟಿಂಗ್ ಇದ್ದಾಗ, ಆಮ್ಯಾಗ ಬೆಂಗಳೂರು ಈ ಕಡೆ ಹೋದಾಗೆಲ್ಲ ಮೀಟ್ ಆಗಿರ್ತೀನಿ. ಫಿಲ್ಮ್ ಚೆನ್ನಾಗಿತ್ರಿ. ರಿಲೀಸ್ ಮಾಡಿದ್ ನಮಗೆಲ್ಲ ಖುಷಿ ಆಯ್ತು, ಯಾಕಂದ್ರೆ ಭಾಳ ಮಿಸ್ ಮಾಡ್ಕೊಳತ್ತಿದ್ವಿ. ನಾನು ಅಪ್ಪುದ ದೊಡ್ಡ ಫ್ಯಾನ್ ಅದೀನಿ. ಸೊ ಇನ್ನೊಂದ್ಸಲ ನೋಡಿ ನಂಗೆ ಭಾಳ ಖುಷಿ ಆಯ್ತು. ಸೊ ರಿಲೀಸ್ ಮಾಡಿದ್ದೆ. ಒಂದಿನ ಯಾವುದೋ ಫಿಲ್ಮ್ಸ್ ಬಂದ್ರು ನೆಕ್ಸ್ಟ್ ರಿಲೀಸ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ಏನಂತಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರಿಂದ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಡ್ಯಾನ್ಸ್ ನೋಡೇ ಆಲ್ಮೋಸ್ಟ್ ನಾನು ಫ್ಯಾನ್ ಆಗಿರೋದು ಅವ್ರಿಗೆ. ಆಮೇಲೆ ಈ ಪಿಕ್ಚರ್ ಏನು ನೋಡ್ತಾ ಇದ್ದೆ ಒಳಗಡೆ ಹತ್ಕೊಂತ ನೋಡಿದೆ, ಆ ಫೀಲಿಂಗು ನೆಕ್ಸ್ಟ್ ಇಂಥ ಮೂವಿ ಬರಲ್ಲಲ್ಲಪ್ಪ ಅಂತ. ನೆಕ್ಸ್ಟ್ ಇನ್ನೂ ಕೆಲವೊಂದು ಮೂವಿಗಳಿದ್ದಾವೆ, ಮುತ್ತುರಾಜ್ ಆಗಿರ್ಬೋದು, ಬಿಂದಾಸ್ ಆಗಿರ್ಬೋದು. ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಂದು ಹೇಳಿದ್ರೆ ತಪ್ಪಾಗಲ್ಲ. ಫ್ಯಾಮ್ಲಿ ಸಮೇತ ಬಂದು ನೋಡುವಂಥ ಮೂವಿಗಳಿವೆಲ್ಲ. ಸೊ ಎಲ್ಲರೂ ನೋಡಬೇಕಾಗಿ ಇದನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ. ಬಂದು ನೋಡಿ ಥಿಯೇಟ್ರಿಗೆ, ಇವ್ರಿಗೂ ಎಲ್ಲ ಥಿಯೇಟ್ರ್ ಬಂದೇ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಫಿಲ್ಮ್ ಚಲೋ ಐತೆ ಸರ್. ಆ್ಯಕ್ಚುಲಿ ಅದು ರಿಲೀಸ್ ಆಗಿ 2005 ಆದರೂ ಕೂಡ ಇವಾಗಲೂ ಕೂಡ ಅದು ಬಂದಿದ್ರಪ್ಪ ಅಂತಂದ್ರೆ 100 ಡೇಸ್ ಅಂತೂ ಪಕ್ಕ ಹೊಡ್ತಿತ್ತ ಒಂದು ಅನಿಸಿಕೆ. ಸೂಪರ್ ಸರ್, ನೈಸ್, ಮಸ್ತ್ ಇದೆ. ನಿಮ್ಗೆ ಹೆಂಗ ಅನಿಸ್ತಾ ಅವ್ರು ಈಗ ನಿಮ್ ಜೊತೆ ದೈಹಿಕವಾಗಿಲ್ಲಲ್ಲ ನಮ್ಮ ಜೊತೆ, ಅದ್ರ ಬಗ್ಗೆ ಹೆಂಗ ಅನ್ಸುತ್ತೆ? ಆಕ್ಚುಲಿ ಆ ಫಿಲ್ಮ್ ನೋಡಿದ್ರಪ್ಪ ಅಂತಂದ್ರೆ ಇನ್ನೂ ಅದರ ಅಂತ ಅನ್ಸುತ್ತೆ. ಆಕ್ಚುಲಿ ನೈಸ್, ಸೂಪರ್ ಸರ್. ಒಂದೊಂದ್ ಹಾಡು ಮುತ್ತಿದ್ದಂಗ ಅದಾವ. ನಾ ನೋಡಿದ್ದಿಲ್ಲ ಆಕಾಶ್ ಪಿಕ್ಚರ್, ನಾ ಫಸ್ಟ್ ಟೈಮ್ ನೋಡತ್ತೀನಿ ಈಗ. ಇವತ್ತಿನ ಪಿಕ್ಚರ್ ಎದಕ್ಕೂ ಹತ್ತಂಗಿಲ್ಲ. ಅಪ್ಪು ಬಾಸ್ ಟಾಪ್ ಲೆವೆಲ್. ಬಾಸ್ ಬಗ್ಗೆ ಒಂದೆರಡು ಮಾತು ನಿಮ್ಗೆ ಅನ್ಸುತ್ತೆ? ಇಡೀ ವರ್ಲ್ಡ್ನಾಗ ನಮ್ಮ ಅಣ್ಣನಂತ ಇಡೀ ಯಾರೇ ಬರಂಗಿಲ್ಲ, ಯಾರ್ಯಾರು ಆಗಿಲ್ಲ ಅವನಂಗ. ಶೀತಾಗ ರಾತ್ರಿ ಬರ್ತಾನ ಚಂದ್ರ, ಹಗಲಿ ಬರ್ತಾನ ಸೂರ್ಯ, ಇವೆರಡಕ್ಕೆ ಮಿಗಿಲಾತವನ ರಾಜಕುಮಾರ. ದೇವರನ್ನ ನೋಡೋಕ್ಕೆ ಗುಡಿಗೆ ಬಂದೆ. ಈ ಪ್ರತಿ ವರ್ಷನೂ ಅವ್ರ ಹಬ್ಬ ಮಾರ್ಚ್ 17 ನಾವೆಲ್ಲ ಮಾಡ್ತೀವಿ. ಸೊ ಹಾಗಾಗಿ ಹಬ್ಬ ಇನ್ನೊಂದು 5-6 ದಿನ, ಒಂದು ವಾರ ಮುಂಚೆನೇ ದೇವರು ನನ್ನ ಸಿನಿಮಾನ ನೋಡ್ಕೊಡ್ರಪ್ಪ ಅಂತ ನಮ್ಮನ್ನೆಲ್ಲರಿಗೂ ಮನೋರಂಜನೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು 100 ವರ್ಷ ಅಲ್ಲ, ಇನ್ನು 200 ವರ್ಷ ಹೋದ್ರೂ ಕೂಡ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೇ. ಎಷ್ಟೇ ನೀವು ಡ್ಯಾನ್ಸ್ ನೋಡ್ರಿ ಆ ಥರ ಎನರ್ಜಿ ಕಾಣಲ್ಲ, ಎಷ್ಟೇ ನೀವು ಫೈಟ್ಗಳು ನೋಡ್ರಿ ಆ ಥರ ಪವರು ಕಾಣಲ್ಲ. ಸೊ ಹಾಗಾಗಿ ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್. ಸೊ ಸೂರ್ಯನೊಬ್ಬ, ಚಂದ್ರನೊಬ್ಬ, ಈ ರಾಜನೂ ಒಬ್ಬ. 120 ಕೋಟಿಗೆ ಅವರೊಬ್ಬರೇ. ಅವ್ರ ಥರ ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟೋದು ಇಲ್ಲ. ಹಾಗಾಗಿ ಒಂದೆರಡು ಅವ್ರದ್ದು ಡೈಲಾಗ್ ಹೇಳ್ಬಿಡ್ತೀನಿ, ನೋಡ್ಬಿಡ್ರಿ. ನಾನು ಕರ್ನಾಟಕದಲ್ಲಿ ಮಾತ್ರ ರಾಜ ಅಲ್ಲ, ನಾನು ಎಲ್ಲಿ ಕಾಲಿಡ್ತೀನೋ ಅಲ್ಲೆಲ್ಲ ನಾನೇ ರಾಜ. ಹಾರಾನ ಜೈಕಾರನ ನಾವು ಹಾಕ್ಸ್ಕೊಳ್ಳೋದಲ್ಲ. ಜನ ಹರಿಸಿದ್ರೆ ಮೆರವಣಿಗೆ, ಜನ ಬೆಳೆಸಿದ್ರೆ ಬೆಳವಣಿಗೆ. ತಾಕತ್ತಿದ್ರೆ ಒಬ್ಬನ್ ಮುಟ್ಟು. ನೀನು ಶುರು ಮಾಡಿದ್ರೆ ಗಲಾಟೆ, ನಾನು ಮಾಡಿದ್ರೆ ದಂಡಯಾತ್ರೆ. ದುಶ್ಮನ ಆದ್ಮೇಲೆ ದೋಸ್ತ್ರ ಮಾತೇ ಇಲ್ಲ. ಸುಮ್ಮನೆ ಇರೋ ಹುಲಿನ ಕೆಣಕಿದ್ರೆ ಬೇಟೆನೆ, ನುಗ್ಗೊಡ್ತೀನಿ. ಜನರನ್ನ ಆಳೋರಿಗೆ ಪೊಲಿಟಿಕಲ್ ಪವರ್ ಬೇಕು. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ನೀನು 100 ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು 100 ಸಲನೂ ನಾನೇ ಹೊಡೆಯೋದು. ನಾನು ಹೊಡೆದ್ರೆ ನಾಳೆ ಪೇಪರಲ್ಲಿ ಅದೇ ಹೆಡ್ಲೈನ್ಸ್. ಜೈ ಅಪ್ಪು ಬಾಸ್, ಜೈ ದೊಡ್ಡ ಮನೆ, ಜೈ ರಾಜವಂಶ.